ನಾವು ಪೋಯಂ ಸಿಂಪತಿ. ಯಾವ್ದು ಹೇಳಿ? ಸಿಂಪತಿ ಅಂದ್ರೆ ಏನು? ಕರುಣೆ. ಸಿಂಪತಿ ಅಂದ್ರೆ ಕರುಣೆ. ನೋಡಿ, ಇದಕ್ಕೊಂದು ಪ್ರಿಯಾರಿಟೋರಿಯ ಆಕ್ಟಿವಿಟಿ ಇದೆ. ಏನದು ನೋಡಿ, ನಾನು ಓದ್ತೀನಿ ನೋಡಿ. ಇದಕ್ಕೊಂದು ನಾವು ಏನನ್ನ ಕೊಡ್ಬೇಕು? ಸೂಟಬಲ್ ಆದಂತಹ ಟೈಟಲ್ ನ ಕೊಡ್ಬೇಕು, ಹೆಸರನ್ನ ಕೊಡ್ಬೇಕು. ನೋಡೋಣ, ಸ್ಟೋರಿ ಓದ್ಬಿಟ್ಟು ನಾನು ಏನ್ ಹೆಸರನ್ನ ಕೊಡ್ಬೋದು ಅನ್ನೋದನ್ನ ನೋಡೋಣ. ನೋಡಿ, ಎ ಸ್ವೀಟ್ ಲಿಟಲ್ ಗರ್ಲ್ ಸೀಸ್ ಎ ಟಿನ್ ಲಿಟಲ್ ಬರ್ಡ್ ಇನ್ ಎ ಪಾರ್ಕ್. ಒಂದು ಪಾರ್ಕ್ ಅಲ್ಲಿ ಒಂದು ಲಿಟಲ್ ಗರ್ಲ್ ಅಂಡ್ ಲಿಟಲ್ ಬರ್ಡ್, ಒಂದು ಪುಟ್ಟ ಹುಡುಗಿ ಮತ್ತು ಪುಟ್ಟ ಪಕ್ಷಿ ಇರ್ತಾರೆ. ನೋಡಿ, ಶಿ ಈಸ್ ಫಿಲ್ಡ್ ವಿತ್ ಸಿಂಪತಿ ಫಾರ್ ದ ಲಿಟಲ್ ಬರ್ಡ್. ಆ ಬರ್ಡ್ ಅನ್ನ, ಪುಟ್ಟ ಬರ್ಡ್ ಅನ್ನ ನೋಡ್ಬಿಟ್ಟು ಈ ಪುಟ್ಟ ಹುಡುಗಿ ಸಿಂಪತಿಯನ್ನ, ಕರುಣೆಯನ್ನ ತೋರಿಸುತ್ತೆ. ಏನದು ಕರುಣೆ ನೋಡಿ. ಶಿ ಥಿಂಕ್ಸ್ ದಟ್ ದ ಬರ್ಡ್ ಮಸ್ಟ್ ಬಿ ಫೀಲಿಂಗ್ ವೆರಿ ಕೋಲ್ಡ್ ಸಿನ್ಸ್ ಇಟ್ ಹ್ಯಾಸ್ ನೋ ಕ್ಲಾಸ್. ಅಯ್ಯೋ, ಈ ಪುಟ್ಟ ಪಕ್ಷಿ ಪಾಪ, ಅದು ತುಂಬಾ ಚಳಿ ಆಗ್ತಾ ಇದೆ, ಅದ್ರ ಮೈ ಮೇಲೆ ಬಟ್ಟೆನೂ ಕೂಡ ಇಲ್ಲ. ಅಯ್ಯೋ ಪಾಪ ಅಂತ ಯಾರು ಹೇಳ್ತಾರೆ? ಲಿಟಲ್ ಗರ್ಲ್, ಪುಟ್ಟ ಬಾಲಕಿ. ಈಗ ನೋಡಿ, ಪುಟ್ಟ ಬಾಲಕಿನ ಕುರಿತು ಈ ಲಿಟಲ್ ಬರ್ಡ್ ಏನ್ ಹೇಳುತ್ತೆ ನೋಡಿ. ದ ಬರ್ಡ್ ಟೂ ಫೀಲ್ಸ್ ಡೀಪ್ ಸಿಂಪತಿ ಫಾರ್ ದ ಲಿಟಲ್ ಗರ್ಲ್. ಆ ಪುಟ್ಟ ಪಕ್ಷಿ ಕೂಡ ತುಂಬಾ ಕರುಣೆಯನ್ನ ಈ ಪುಟ್ಟ ಬಾಲಕಿಯ ಮೇಲೆ ತೋರಿಸುತ್ತೆ. ಏನದು ನೋಡಿ, ದ ಬರ್ಡ್ ಥಿಂಕ್ಸ್, ಆ ಬರ್ಡ್ ಯೋಚನೆ ಮಾಡುತ್ತೆ, ದಟ್ ದ ಲಿಟಲ್ ಗರ್ಲ್ ಡಸ್ ನಾಟ್ ಹ್ಯಾವ್ ಎ ಸಿಂಗಲ್ ಫೆದರ್ ಆನ್ ಹರ್ ಬಾಡಿ. ಪಾಪ, ಪುಟ್ಟ ಹುಡುಗಿಯ ಮೇಲೆ ಒಂದು ರೆಕ್ಕೆ ಕೂಡ ಇಲ್ಲ. ಅಯ್ಯೋ ಪಾಪ, ನನ್ಗಾದ್ರೆ ಎಷ್ಟು ರೆಕ್ಕೆ ಇದೆ, ಎಷ್ಟು ಪುಕ್ಕ ಇದೆ ಅಂತ ಏನ್ ಮಾಡುತ್ತೆ ಆ ಬರ್ಡ್ ಯೋಚನೆ ಮಾಡುತ್ತೆ. ನೋಡಿ, ಹೀಗೆ ದ ಲಿಟಲ್ ಗರ್ಲ್ ಅಂಡ್ ದ ಲಿಟಲ್ ಬರ್ಡ್ ಶಿ ವರ್ ಥಿಂಕಿಂಗ್ ಆಫ್ ಈಚ್ ಅದರ್ ಪೇನ್. ನೋವನ್ನ, ತಮ್ಮ ನೋವನ್ನ ಆ ಪುಟ್ಟ ಹುಡುಗಿ ಮತ್ತು ಪುಟ್ಟ ಬರ್ಡ್ ಏನ್ ಮಾಡ್ತಾರೆ? ವ್ಯಕ್ತಪಡಿಸ್ತಾರೆ ಅಲ್ವಾ? ಇದಕ್ಕೆ ನಾವು ಏನ್ ಟೈಟಲ್ ಅನ್ನ ಕೊಡ್ಬೋದು? ಈ ಒಂದು ಆಕ್ಟಿವಿಟಿಗೆ ಏನನ್ನ ಕೊಡ್ಬೋದು? ಸಿಂಪತಿ ಅಂತನೂ ಕೊಡ್ಬೋದು. ಆಮೇಲೆ ಏನ್ ಹೆಸರನ್ನ ಕೊಡ್ಬೋದು? ಲಿಟಲ್ ಬರ್ಡ್. ಆಮೇಲೆ ಲಿಟಲ್ ಬರ್ಡ್, ಲಿಟಲ್ ಗರ್ಲ್, ಅಂತ ನಾವು ಹೆಸರನ್ನ ಕೊಡ್ಬೋದು ಅಲ್ವಾ? ಟೈಟಲ್ ಅನ್ನ ಕೊಡ್ಬೋದು ಅಲ್ವಾ? ಈ ಒಂದು ಆಕ್ಟಿವಿಟಿ. ಈಗ ನೋಡಿ, ನಾವು ಪೋಯಂ ಅನ್ನ ಓದಿದ್ವಿ ಅಲ್ವಾ? ನಾವು ಈ ಪೋಯಂ ಬಗ್ಗೆ ಬರೆದಂತಹ ಕವಿ ಯಾರು? ಚಾರ್ಲ್ಸ್ ಮೇಕೆ ಅನ್ನೋರು ತನ್ನ ಒಂದು ಮನಸ್ಸಿಗಾದಂತಹ ಒಂದು ಅನುಭವವನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಏನದು ನೋಡಿ, ಐ ಲೇ ಇನ್ ಸ್ಯಾರೋ ಡೀಪ್ ಡಿಪ್ರೆಸ್ಡ್. ನಾನು ತುಂಬಾ ದುಃಖದಲ್ಲಿದ್ದೆ, ಬೇಸರದಲ್ಲಿದ್ದೆ. ಮೈ ಗ್ರೀಪ್ ಎ ಪ್ರೌಡ್ ಮ್ಯಾನ್ ಹಾರ್ಡ್. ನನ್ನ ಮುಂದೆ ಒಬ್ಬ ಶ್ರೀಮಂತ ವ್ಯಕ್ತಿ ಅದು ಹೋಗ್ತಿದ್ದ. ಆದ್ರೆ ಅವನು ನನ್ನನ್ನ ನೋಡಿ ಕರುಣೆಯನ್ನ ತೋರಿಸಿದ್ನ. ನೋಡಿ ಯಾವ ರೀತಿ? ಹಿಸ್ ಲುಕ್ಸ್ ವೇರ್ ಕೋಲ್ಡ್, ಹಿ ಗೇವ್ ಮೀ ಗೋಲ್ಡ್. ಓ, ನೀನು ಕಷ್ಟದಲ್ಲಿದ್ಯಾ, ಬೇಸರದಲ್ಲಿದ್ಯಾ, ತಗೋ ನನ್ ಚಿನ್ನ ಅಂತ ಏನ್ ಮಾಡ್ದ? ಕೊಟ್ಟ ಹೋದ ಅಲ್ವಾ? ಯಾರವನು? ಪ್ರೌಡ್ ಮ್ಯಾನ್, ತುಂಬಾ ಶ್ರೀಮಂತ. ಆದ್ರೆ ಅವನಿಗೆ ಅವನ ನೋವು ಅರ್ಥ ಆಯ್ತಾ? ಇಲ್ಲ. ಅವನಿಗದು ಬಗೆಹರಿತಾ? ಚಿನ್ನ ಕೊಟ್ರೆ ಅವನಿಗೆ ಬಗೆಹರಿತಾ? ಅವನಿಗೆ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ, ಬಳಲ್ತಾ ಇರ್ತಾನೆ, ನನ್ ಹೊಟ್ಟೆ ಹಸು ಅಂತ ಬೇಸರದಲ್ಲಿ ಇರ್ತಾನೆ. ಅವನಿಗೆ ಚಿನ್ನ ಕೊಟ್ರೆ, ಹಣ ಕೊಟ್ರೆ ಅದು ತುಂಬಾ ಹೊಟ್ಟೆ ತುಂಬುತ್ತಾ ಅವನಿಗೆ? ಅವನ್ ಬೇಸರ ಕಲಿಯುತ್ತಾ? ಇಲ್ಲ. ನೋಡಿ, ಹಾಗೆ ಎರಡನೇ ಪ್ಯಾರ ಏನ್ ಹೇಳುತ್ತೆ ನೋಡಿ. ಇವನು ಯಾರೋ ಒಬ್ಬ ದಯೆ ಇಲ್ಲದ ವ್ಯಕ್ತಿ ಈ ಎರಡು ಪ್ಯಾರಗಳನ್ನ ಸೂಚಿಸುತ್ತೆ. ನೋಡಿ, ಎರಡನೇ ಪ್ಯಾರ ಏನ್ ಹೇಳುತ್ತೆ? ಮೈ ಸ್ಯಾರೋ ಪಾಸ್ಡ್, ಐ ಪೇಯ್ಡ್ ಹಿಮ್ ಬ್ಯಾಕ್. ನನ್ನ ಮುಂದೆ ಒಬ್ಬ ವ್ಯಕ್ತಿ ಏನ್ ಮಾಡ್ದ? ಹೋಗ್ತಾ ಇದ್ದ, ಅವ್ನು ಕೊಟ್ಟಂತ ಚಿನ್ನವನ್ನ ನಾನು ವಾಪಸ್ ಕೊಟ್ಬಿಡೋಣ, ನನ್ಗಿದು ಬೇಡ ಅಂದ್ಬಿಟ್ಟು ಏನ್ ಮಾಡ್ದ? ಗೋಲ್ಡ್ ಹಿ ಗೇವ್ ಟು ಮೀ. ದೆನ್ ಸ್ಟುಡ್ erect and spoke my thanks.
ಥ್ಯಾಂಕ್ಸ್ ಹೇಳ್ಬಿಟ್ಟು ಈ ಗೋಲ್ಡ್ ನನಗೆ ಬೇಡ, ವಾಪಸ್ ತಗೊಳ್ಳಿ ಅಂತ ಏನ್ ಮಾಡ್ದ, ಕೊಡ್ತ. ದಯೆ ಇಲ್ಲದ ವ್ಯಕ್ತಿಗೆ ಕೊಡ್ತ. ಈಗ ನೆಕ್ಸ್ಟ್ ಮೂರನೇ ಪ್ಯಾರ ಏನ್ ಹೇಳುತ್ತೆ ನೋಡಿ, ಐ ಲೇ ಇನ್ ವಾಟ್ ಅಂಡ್ ಗ್ರೀಫ್ ಅಂಡ್ ಪೇನ್. ನಾನು ತುಂಬಾ ಕಷ್ಟದಲ್ಲಿದ್ದೆ, ತುಂಬಾ ನೋವಿನಲ್ಲಿದ್ದೆ. ಆಗ ಎ ಪೂರ್ ಮ್ಯಾನ್ ಪಾಸ್ಡ್ ಮೈ. ನನ್ನ ಮುಂದೆ ಯಾವ ಮನುಷ್ಯ ಅದು ಹೋದ, ಪೂರ್. ಪೂರ್ ಅಂದ್ರೆ ಏನು, ಪೂರ್ ಮ್ಯಾನ್. ಪೂರ್ ಅಂದ್ರೆ ಪಾವರ್ಟಿ ಮ್ಯಾನ್, ಬಡತನ, ತುಂಬಾ ಬಡ ಮನುಷ್ಯ, ತುಂಬಾ ಬಡ ಮನುಷ್ಯ ನನ್ನ ಮುಂದೆ ಆಗಿ ಹೋದ. ಆಗ ಅವನು ಏನ್ ಮಾಡ್ದ ನೋಡಿ ಅಲ್ಲಿ, ಈ ಬೌಂಡ್ ಮೈ ಹೆಡ್, ನನ್ನ ತಲೆನ ಮುಟ್ಟಿ, ಯಾಕಪ್ಪ ಏನಾಯ್ತು, ಏನಾಗ್ತಾ ಇದೆ ನಿಂಗೆ, ಸುಸ್ತಾಗ್ತಾ ಇದೆಯಾ? ನಾವಿಂದ್ರ ಮುಟ್ಟಿ ಮಾತಾಡಿಸ್ತೀವಿ ನೋಡಿ, ಆಗ ಅವನಿಗೆ ಏನಾಯ್ತು, ಕರುಣೆಯನ್ನ ತೋರಿಸ್ಬಿಟ್ಟು ಏನ್ ಮಾಡ್ದ, ಹಿ ಬೌಂಡ್ ಮೈ ಹೆಡ್, ಹಿ ಗೇವ್ ಮಿ ಬ್ರೆಡ್. ತಗೋಪ್ಪ ಬ್ರೆಡ್ ಅನ್ನ ತಿನ್ನು ಅಂದ್ಬಿಟ್ಟು ಪ್ರತಿ ದಿನ ಅವನನ್ನ ಏನ್ ಮಾಡ್ದ, ಇವನು ಉಪಚರಿಸ್ದ. ದಿನ ಬೆಳಗ್ಗೆ ಹೋಗೋದು, ನಾಷ್ಟ ಆಯ್ತಾ, ಊಟ ಆಯ್ತಾ, ಈಗ ನೋವು ಕಡಿಮೆ ಆಯ್ತಾ ಅಂತ ಸಿಂಪತಿಯನ್ನ ಏನ್ ಮಾಡ್ದ, ಇವನು ತೋರಿಸ್ದ. ಅವನಿಗಾಗ ಏನಾಯ್ತು, ಖುಷಿ ಆಯ್ತು. ಅವನ ನೋವು ಏನಾಯ್ತು, ಮಾಯ ಆಯ್ತು. ಆಗ ಇವನು, ನನಗೆ ಯಾರು ಒಳ್ಳೆಯದನ್ನ ಮಾಡಿರ್ತಾರೆ, ಸಹಾಯವನ್ನ ಮಾಡಿರ್ತಾರೆ, ಅವ್ರಿಗೆ ನಾವ್ ಏನ್ ಹೇಳ್ತೀವಿ, ಧನ್ಯವಾದ, ಥ್ಯಾಂಕ್ಸ್ ಅಂತ ಹೇಳ್ತೀವಲ್ವಾ. ಆಗ ಇವನು ಕೂಡ ಏನ್ ಹೇಳ್ತಾನೆ, ನನಗೆ ಇವನು ಮಾಡಿದಂತಹ ಒಳ್ಳೆ ಉಪಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಆದ್ರೆ ಏನಂತ ಹೇಳ್ಬೇಕು, ಅವನು ಹಣ ಕೊಡ್ಲಿಲ್ಲ, ಚಿನ್ನ ಕೊಡ್ಲಿಲ್ಲ, ಅವನು ಏನನ್ನ ಕೊಟ್ಟ, ಕರುಣೆಯನ್ನ ತೋರಿಸ್ತಾ. ನನ್ನ ಮೇಲೆ ಏನನ್ನ ತೋರಿಸ್ತಾ, ಕರುಣೆಯನ್ನ ತೋರಿಸ್ತಾ. ಅದು ಅವನಿಗೆ ಏನಾಯ್ತು, ಹೆಚ್ಚಾಯ್ತು. ಇದರಿಂದ ಅವನು ಏನ್ ಮಾಡ್ದ, ಅವನಿಗೂ ಕೂಡ ನೋಡಿ, ಈಸ್ ಆಮೆನ್ಲಿ ಸಿಂಪತಿ, ಅದೇ ಹೆಚ್ಚು. ನಾವು ಯಾರು ಬಡತನ ನೋವಿನಿಂದ ಇರ್ತಾರೆ, ಅವರ ಸಮಸ್ಯೆ ಏನು ಅನ್ನೋದನ್ನ ನಾವೇನ್ ಮಾಡ್ಬೇಕು, ತಿಳ್ಕೋಬೇಕು, ಅದಕ್ಕೆ ಪರಿಹಾರವನ್ನ ಕೊಡ್ಬೇಕು. ಮಕ್ಕಳ, ಇದು ಈ ಪದ್ಯ ಈ ಒಂದು ರೀತಿಯ ಸಾರಾಂಶವನ್ನ ತಿಳಿಸುತ್ತೆ. ಈಗ ಇಲ್ಲಿ ಗ್ಲೋಸರಿ ಇದೆ ನೋಡಿ, ಗ್ಲೋಸರಿನಲ್ಲಿ ಡಿಪ್ರೆಸ್ಡ್ ಅಂದ್ರೆ ಇನ್ ಗ್ರೇಟ್ ಪೇನ್ ಆರ್ ಸ್ಯಾಡ್ನೆಸ್. ಕನ್ನಡದಲ್ಲಿ ಏನ್ ಹೇಳ್ತೀವಿ ಅದಕ್ಕೆ ಅರ್ಥ, ನೋವು, ದುಃಖ. ಗ್ರೀಪ್ ಅಂದ್ರೆ ಡೀಪ್ ಸ್ಯಾಡ್, ತುಂಬಾ ನೋವಿನಲ್ಲಿ, ನೋವು, ತುಂಬಾ ನೋವು, ದುಃಖ. ಕೋಲ್ಡ್ ಅಂಡ್ ಫ್ರೆಂಡ್ಲಿ, ತುಂಬಾ ತಣ್ಣಗೆ, ಮತ್ತೆ ಸ್ನೇಹ ಭಾವ ಇಲ್ಲದವರು, ಕೈಂಡ್ಲಿ, ಕೈಂಡ್ ಅಂಡ್ ಕ್ಯಾರಿಂಗ್. ಕೈಂಡ್ಲಿ ಅಂದ್ರೆ ನಮ್ಗೆ ಯಾರು ಧರ್ಮ ಮತ್ತು ಕಾಳಜಿಯನ್ನು ತೋರಿಸ್ತಾರೆ, ಧರ್ಮ ಮತ್ತು ಕಾಳಜಿ. ಹಂಗೆ ಎರೆಕ್ಟ್ ಅಂದ್ರೆ ಸ್ಟ್ರೈಟ್, ನೆಟ್ಟಗೆ ನೇರವಾಗಿ ಬಂದು ನಮ್ಮನ್ನ ಮುಟ್ಟಿ ನಮ್ಮ ಇದನ್ನ ನೋಡೋದು. ಚಾರಿಟಿ, ಕೈಂಡ್ನೆಸ್, ಕರುಣೆ, ದಯೆ, ಹಾಗೆ ಇನ್ನು ಇದೆ ನೋಡಿ, ವಾಂಟ್ ಅಂದ್ರೆ ಪಾವರ್ಟಿ, ಅಂದ್ರೆ ಬಡತನ. ಬೈಂಡ್ ಅಂದ್ರೆ ಟೈ ಎ ಲಾಂಗ್ ಥಿನ್ ಪೀಸ್ ಆಫ್ ಫ್ಯಾಬ್ರಿಕ್ ಅರೌಂಡ್ ಸಮಥಿಂಗ್. ಕಟ್ಟು ಅಂದ್ರೆ ಶ್ರೀಮಂತ ಏನ್ ಮಾಡ್ದ, ಹತ್ರಕ್ಕೆ ಹೋಗ್ಲಿಲ್ಲ, ನಿನ್ ಕಷ್ಟವಿದ್ಯಾ ತಗೋ ಅಂತ ಹಣ ದುಡ್ಡು ಕೊಟ್ಟ, ಮುಟ್ಟಿ ನೋಡ್ಲಿಲ್ಲ ಅಲ್ವಾ, ಹೌದದು ಮುಟ್ಬಾರ್ದು, ನೋಡ್ಬಾರ್ದು ಅನ್ನೋ ಕಟ್ಟು ಅಲ್ವಾ. ಹಾಗೆ ಫಾರ್, ವೆರಿ ಮಚ್, ತುಂಬಾ, ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅಂತ ಹೇಳ್ತಿದ್ದಲ್ಲ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಮಕ್ಕಳ. ಮನೆಯಲ್ಲಿ ಇದನ್ನ ನೀವು ಓದ್ಕೊಂಡು ಬನ್ನಿ. ಆಫ್ ಮಾಡಿ, ಸ್ಟಾಪ್.